ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನೊಂದು ಹಳೆ ರೆಸಿಪಿ ತೊಗೊಂಬಂದಿನಿ. ಏನಂತಂದ್ರೆ ನೋಡ್ರಿ, ಹುಣಸಿ ಹೂವು ಮತ್ತು ಹುಣಸಿ ಚಿಗುರಿಂದ ಸಾರು ಮಾಡ್ಕೊಳಕತ್ತೀನಿ. ಭಾರಿ ಟೇಸ್ಟ್ ಆಗ್ತೈತಿ. ಅದಕ್ಕೆ ಉದ್ದಿನಬೇಳೆ, ತೊಗರಿಬೇಳೆ, ಕಡಲೆಬೇಳೆ ತೊಳೆದಿಟ್ಕೋಬೇಕು. ಈಗ ಒಂದು ಕುಕ್ಕರ್ಗೆ ನೀರು ಹಾಕಿ ಅದಕ್ಕೆ ಬಿರಿಯಾನಿ ಎಲೆ ಮತ್ತು 2 ಲವಂಗ, 1 ಉಳ್ಳಾಗಡ್ಡಿ ಹಾಕೋಬೇಕು. ಭಾಳ ಟೇಸ್ಟ್ ಇರ್ತೈತಿ. ಅದಕ್ಕೆ ತೊಳೆದಿರೋದು ಬೇಳೆ, ಉಪ್ಪು, ಅರಿಶಿನ ಮತ್ತು ಹುಣಸಿ ಹೂವು ಹಾಕಿ ಇದನ್ನ ಲಿಡ್ ಕ್ಲೋಸ್ ಮಾಡಿ ಒಂದು 3 ವಿಷಲ್ ಹೊಡೆಸ್ಕೋಬೇಕು. ಈ ಹುಣಸಿ ಹೂವು ಮತ್ತು ಚಿಗುರು ಹಳ್ಳಿ ಒಳಗಷ್ಟ ನೋಡೋಕೆ ಸಾಧ್ಯ ಐತಿ. ಸಿಟಿ ಒಳಗಂತೂ ಸಿಗೋಕೆ ಚಾನ್ಸ ಇಲ್ಲ. ಹಳ್ಳಿಯವ್ರಿಗೆ ಇದ್ರ ಬಗ್ಗೆ ಗೊತ್ತಿರ್ತೈತಿ. ನಾನು ಅದನ್ನೇನು ಹೇಳಕ್ಕೆ ಹೋಗಲ್ಲ. ಈಗ ನೋಡ್ರಿ, ವಿಷಲ್ ಹೋಗೈತಿ. ಈಗ ನಾನು ಇದನ್ನ ಸ್ಮ್ಯಾಶ್ ಮಾಡ್ಕೋತೀನಿ. ಇದನ್ನೆಲ್ಲ ನೀರು ತೆಗೆದು ಸ್ಮ್ಯಾಶ್ ಮಾಡ್ಕೋಬೇಕು. ಅಂದ್ರೆ ನೀಟಾಗಿ ಸ್ಮ್ಯಾಶ್ ಆಗ್ತೈತಿ. ಇದಕ್ಕೆ ನಾವು ಮತ್ತು ಹುಣಸೆ ಹಣ್ಣು, ಟೊಮೆಟೊ ಹಾಕೋದು ಅವಶ್ಯ ಇಲ್ಲ. ನೀವು ಬೇಕಂದ್ರೆ ಹಾಕ್ಬೋದು. ಇದು ಹೂವಿನೊಳಗನ ಹುಳಿ ಅಂಶ ಇರ್ತೈತಿ. ಈ ಥರ ನೋಡ್ರಿ ಸ್ಮ್ಯಾಶ್ ಮಾಡ್ಕೊಂಡು ಸೈಡ್ಗೆ ಎತ್ತಿಟ್ಕೋಬೇಕು. ಇವಾಗ ಒಗ್ಗರಣೆ ಮಾಡ್ಕೊಳ್ಳೋಣ. ಒಂದು ಕಡಾಯಿ ಇಟ್ಕೊಂಡು ಕಡಾಯಿಗೆ ಎಣ್ಣೆ ಹಾಕಿ, ಎಣ್ಣೆ ಕಾದ ನಂತರ ಜೀರಿಗೆ, ಸಾಸಿವೆ, ಹಿಂಗು, ಗಾರ್ಲಿಕ್ ಜಿಂಜರ್ ಪೇಸ್ಟ್, ಕೊತ್ತಂಬರಿ, ಕರಿಬೇವು, ಒಂದೇ ಒಣ ಮೆಣಸಿನ್ಕಾಯಿ ಹಾಕಬೇಕು. ಹಾಕಿ ಇದನ್ನು ಫ್ರೈ ಮಾಡ್ಕೋಬೇಕು. ಅದಾದ ನಂತರ ಇದಕ್ಕೆ ಖಾರದ ಪುಡಿ, ಧನಿಯಾ ಪುಡಿ ಮತ್ತು ಸಾಂಬಾರು ಪುಡಿ ಹಾಕಿ ಇನ್ನು ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡಾದ್ಮೇಲೆ ಈಗ ಸ್ಮ್ಯಾಶ್ ಮಾಡಿದ್ದು ಬೇಳೆ ಹಾಕ್ಕೋಬೇಕು. ಹಾಕೊಂಡು ಇದಕ್ಕೆ ನಾವು ಬೇಳೆ ಬೇಯಿಸೋ ಹೊತ್ನಾಗ ಸ್ವಲ್ಪ ಉಪ್ಪು ಹಾಕಿರ್ತೀವಿ. ಮತ್ತು ಟೇಸ್ಟ್ ನೋಡ್ಕೊಂಡ್ಬಿಟ್ಟು ನಾವು ಬೇಕಂದ್ರೆ ಉಪ್ಪು ಹಾಕೋಬೋದು. ವರ್ಷಕ್ಕೊಂದ್ಸರಿ ಬರೋ ಸೀಸನ್ ಒಳಗೆ ನೀವು ಏನೇನು ಸಿಗ್ತೈತಿ ಎಲ್ಲನೂ ಬಳಸ್ಕೋಬೇಕು. ಈ ಸಾರು ರೊಟ್ಟಿ, ಚಪಾತಿ, ಅನ್ನದ ಜೊತೆ ಅಂತೂ ಭಾರಿ ಟೇಸ್ಟ್ ಇರ್ತೈತಿ. ನೀವು ಖಾರ ಹಾಕ್ಬೇಕಾದ್ರೆ ಎಣ್ಣೆ ಒಳಗೆ ಹಾಕಿದ್ರೆ ನೋಡ್ರಿ ಕಲರ್ ಎಷ್ಟು ಚಂದ ಕಾಣಕತ್ತೈತಿ. ಭಾರಿ ಟೇಸ್ಟೂ ಇರ್ತೈತಿ. ನೀವು ಟೇಸ್ಟ್ ನೋಡಿ ಉಪ್ಪು ಸೇರಿಸ್ಕೋಬೋದು. ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.